ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ನಮ್ದು ಬಳ್ಳಾರಿ, ನಾವು ಮುನಿಯಪ್ಪ ಅಂತ ಮಾತಾಡೋದು. ನಾವು ಬಳ್ಳಾರಿಯಿಂದ ಬಂದಿವಿ. ಅದು ನಮಗೆ ಪೇಮೆಂಟ್ ಆಗಿದ್ದಿಲ್ಲಲ್ಲ, ಮತ್ತು SBT SB ಕೂಡ ನಮ್ಮ ನಿಗಮನಾಗ ಕೂಡ ಅವು ಪೆಂಡಿಂಗ್ ಇದಾವೆ. ಮತ್ತು ಇದು ಪೆಂಡಿಂಗ್ ಇರೋದಕ್ಕೋಸ್ಕರ ಒಂದು 3 ವರ್ಷದಿಂದ ಅದೇ ಪೆಂಡಿಂಗ್ ಆಗಿದೆ ಸರ್. ಅದಕ್ಕೆ ಎಲ್ಲ ಕಾಂಟ್ರಾಕ್ಟ್ಗಳು ಮತ್ತು ನಮ್ಮ ಸಂಘದ ಪರವಾಗಿ ನಾವೆಲ್ಲ ಬಂದಿದ್ದೀವಿ. ಏನಿಲ್ಲ ಸರ್, ನಮ್ಮ ಹಣ ನಮಗೆ ಬಿಡುಗಡೆ ಬಿಲ್ಡಿಂಗ್ ಬೆಲ್ಲ ನಮಗೆ ಕೊಟ್ಟರೆ ನಾವೇನು ಇದು ಮಾಡೋದು ಸರ್. ಏನ ಸರ್, ಏನು 2 ಗಂಟೆಗೆ ಬರ್ತೀವಿ ಅಂತ, ಈಗ 2 ಗಂಟೆಗೆ ಬರ್ತೀವಿ ಅಂತ ಹೇಳ್ಯಾರ ಮಿನಿಸ್ಟ್ರಿಗಳೆಲ್ಲ. ಮತ್ತೆ ಕೊಡಕ್ಕಾಗಿ ಬರ್ತಾ ಇದ್ದಾರಂತ ಸರ್. ಏನ್ ಹಿಡಿಯ ಸರ್ ಗೊತ್ತಿಲ್ಲ, ಅದು ಗೊತ್ತಾದ ನಂತರ ಗೊತ್ತಾಗ್ತಿಲ್ಲ, ಕೆಲವೊಂದು ನಿಮಿಷ ಗೊತ್ತಾಗ್ತಿಲ್ಲ. ಮುಂದೆ ಮತ್ತೆ ಹೋರಾಟ ಇದ್ದೇ ಇರ್ತದೆ. ಏನು ಅವ್ರು ಕೊಡ್ತಾರೋ, ಮತ್ತೆ 40% ಕೊಡ್ತಾರೋ, 30% ಕೊಡ್ತಾರೋ, 100% ಉಗ್ರವಾಗಿ ಹೋರಾಟ ಮಾಡ್ತಾರೆ. ಅದನ್ನ ಖಂಡಿತ ಹೋರಾಟ ಮಾಡೋದಂತ ಖಚಿತ. ಇನ್ನು ಹೆಚ್ಚಿನ ಜನಸಂಖ್ಯೆ ಜಾಸ್ತಿ ಕಲ್ತು ವಿಧಾನಸಭೆಗೆ ಮೂತಿಗೆ ಹಾಕ್ಬೇಕಂತ ಇಲ್ಲ. ಮುಂದೆ ಇನ್ನೂ ಮಾತಾಡ್ಕೊಂಡು ನಾನು ಬಳ್ಳಾರಿ ಜಿಲ್ಲಾ ಉಪಾಧ್ಯಕ್ಷನಾಗಿ ಮುಂದೆ ಹೋರಾಟ ಮಾಡ್ತೇವೆ. ತಮ್ಮ ಹೆಸರು? ನನ್ನ ಹೆಸರು KT ಪರಶುರಾಮ್ ಅಂತ ಹೇಳಿ, ಬಳ್ಳಾರಿ ಜಿಲ್ಲಾ ಗುತ್ತಿಗೆದಾರ ಉಪಾಧ್ಯಕ್ಷ, ಬಳ್ಳಾರಿ ಉಪಾಧ್ಯಕ್ಷ, ಜಿಲ್ಲಾ ಉಪಾಧ್ಯಕ್ಷ. ಮಂಡ್ಯ ಜಿಲ್ಲೆ ಮೌಳಿ ತಾಲೂಕು ಗುತ್ತಿಗೆದಾರ ಸಂಘದ ಪ್ರೆಸಿಡೆಂಟ್ ನಾನು, ಕೃಷ್ಣೇಗೌಡರು ಅಂದ್ಬಿಟ್ಟು. ಇವತ್ತು ನಾವು ಅತಿ ಹೆಚ್ಚಿನ ಜನಸಂಖ್ಯೆ ಸೇರಿ ಪ್ರತಿಭಟನೆ ಮಾಡ್ತಾ ಇರೋ ಉದ್ದೇಶ, ನಾವು ಕಾಮಗಾರಿ ಏನು ನಿರ್ವಹಿಸಿದ್ದೀವಿ ಆ ಕಾಮಗಾರಿಗೆ ಪೂರ್ತವಾಗಿ ಹಣ ಸಿಗ್ತಾ ಇಲ್ಲ, ಮತ್ತು ಹಣದಿಂದ ನಮಗೆ ತೊಂದರೆ ಆಗ್ತಾ ಇದೆ. ಸಣ್ಣ ಪುಟ್ಟ ಲೇಬರ್ಗಳು, ನಮ್ಮ ನೆಂಬಿ ಅಂತ ಲೇಬರ್ಗಳು, ಮೇಸ್ತ್ರಿಗಳು ಎಲ್ಲರೂ ಸಹ ಬೀದಿ ಪಾಲಾಗಿದ್ದಾರೆ. ನಮಗೂ ಸಹ ಹಣದ ತೊಂದರೆ ಆಗಿದೆ. ಎಲ್ಲರಿಗೂ ತೊಂದರೆ ಆದ್ದರಿಂದ ನೀವು ಹಣ ಬಿಡುಗಡೆ ಮಾಡಿದ್ರೆ ಎಲ್ಲ ಪರಿಹಾರ ಒಂದೇ ಹಂತದಲ್ಲಿ ಮುಗೀತದೆ. ಇಲ್ಲ ಅಂದರೆ ತುಂಬ ಎಲ್ಲ ಜನಕ್ಕೂ ತೊಂದರೆ ಆಗಿ ಇದು ಸರ್ಕಾರದ ಮೇಲೆ ಪರಿಣಾಮ ಬೀರ್ತದೆ. ದಯವಿಟ್ಟು ಇದನ್ನು ಬಿಡಿಸ್ಕೋಬೇಡಿ. ಇಂದಿನ ಸರ್ಕಾರರು ಸಹ ಇದೇ ಥರ ಪೆಂಡಿಂಗ್ ಇಟ್ಟು ಪರಿಣಾಮ ಬೀರಿದ್ದು ತಾವೇ ಇದನ್ನ ಹೇಳಿದ್ರಿ, ಈ ಥರ ಆಗಬಾರ್ದು ಅಂತ. ಅದನ್ನು ನೀವು ತಿದ್ದುಕೊಂಡು ಈ ಸರ್ಕಾರದವರು ದಯವಿಟ್ಟು ಇದನ್ನು ಬೇಗ ಈ ಅಮೌಂಟ್ನ ಬಿಡುಗಡೆ ಮಾಡಬೇಕು. ಇವತ್ತೇನು ಪ್ರತಿಭಟನೆ ನಡೀತಾ ಇದೆ, ಏನು ಅಂತ ತಾವೆಲ್ಲ ನೋಡ್ತಾ ಇದ್ದೀರಿ. ಇದರ ಪೂರ್ವಕವಾಗಿ ನಾವು ತುಂಬ ಏನು JJMದಲ್ಲಿ ಕೆಲಸ ಮಾಡಿದ್ದೀವಿ, ಮತ್ತು ಅಭಿವೃದ್ಧಿ ಅನುಮಾನ ಮಾಡಿದ್ದೀವಿ, YNDML ಮಾಡಿದ್ದೀವಿ. ಒಂದೇ ಇಡಲ್ಲ, ಎಲ್ಲ ಇದರಲ್ಲೂ ಸಹ ನೀವು ಎಲ್ಲಾದರೂ ಪೆಂಡಿಂಗ್ ಮಾಡಿಕೊಂಡ್ರೆ ನಾವು ಕೆಲಸ ಮಾಡೋದು ಹಿಂಗೆ. ಇಷ್ಟು ಚೆನ್ನಾಗಿ ಗುತ್ತಿಗೆದ ಲೈಸೆನ್ಸ್ ಹೊಡ್ಸ್ ಆಗಿದ್ದೀವಿ. ನಮ್ಮ ಪರಿಸ್ಥಿತಿ ಏನು, ದಯವಿಟ್ಟು ಇದೆಲ್ಲ ಅರ್ಥ ಮಾಡಿಕೊಂಡು ನಾವು ಬಿಡುಗಡೆ ಮಾಡಬೇಕು ಅಂತೇಳಿ ನಾನು ಮಂಡ್ಯದಿಂದ ಕೃಷ್ಣೇಗೌಡರು ಈ ಸಮಯದಲ್ಲಿ ಜನಪ್ರತಿಭಟನೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಹಾಲಿ ನಮ್ಮ ಅಧ್ಯಕ್ಷ ಈಗ ಹಾಲಿ ಮಾತಾಡಿದ್ದಾರೆ. ನಾನು ಮಳವಳ್ಳಿ ತಾಲೂಕು ಗುತ್ತಿಗೆದಾರನ ಖಜಾಂಚಿಯಾಗಿ 2 ಮಾತನ್ನ ಹೇಳ್ತೀನಿ. ಸಣ್ಣ ಪುಟ್ಟ ಗುತ್ತಿಗೆದಾರರಿಗೆ ಸಣ್ಣ ಅಂದರೆ 5 ಲಕ್ಷದ ಪೀಸ್ ವರ್ಕ್ ಮಾಡೋದು ಎಷ್ಟು ಒಂದು ಒಳ್ಳೆ ಉತ್ತಮ ಅಂತ ಹೇಳ್ತಾ, ಹಾಗೆ 15ನೇ ಹಣಕಾಸು 1.5 ಕೋಟಿ ನಮ್ಮ ಮಂಡ್ಯ ಜಿಲ್ಲೆಗೆ ಹಳೆ ಬ್ಯಾಲೆನ್ಸ್ 2-3 ವರ್ಷದಿಂದ ಬ್ಯಾಲೆನ್ಸ್ ಇದೆ. ಆ ಬ್ಯಾಲೆನ್ಸ್ನ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡಿಕೊಟ್ರೆ ಸರ್ಕಾರಕ್ಕೆ ಒಂದು ಧನ್ಯವಾದಗಳನ್ನ ಹೇಳ್ತಾ, ನಮ್ಗೆ ಅಧ್ಯಕ್ಷರಿಗೆ 2 ಮಾತನಾಡಿದ್ದಾರೆ. ನಾವು ಅಷ್ಟೇ ಸಾಕು. ಧನ್ಯವಾದ.